ಎಲ್ರಿಗೂ ನಮಸ್ತೆ. ನನ್ನ ನವ್ಯ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಅಂದರೆ ನಿಮಗೆ ಯಾರಿಗೂ ರೆಸ್ಪಾನ್ಸ್ ಬರ್ತಾ ಇಲ್ಲ ವಿಗೋ ಜರ್ಮನಿ ಕಡೆಯಿಂದ ಅಂತ. ಬಟ್ ನಮಗೆ ಪ್ರತಿದಿನ 100 ಮೇಲೆ ಕಾಲ್ಸ್ ಬರ್ತಿದೆ, 100-200 ಅಷ್ಟು ಕಾಲ್ಸ್ ಬರ್ತಿದೆ. ಇನ್ನೊಬ್ರು ಹತ್ರ ಮಾತಾಡೋಷ್ಟರಲ್ಲಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಎಲ್ಲರಿಗೂ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಾವೆಲ್ಲ ನೋಟ್ ಮಾಡಿ ಇಟ್ಕೋತಾ ಇದ್ದೀವಿ, ಎಷ್ಟು ಕಾಲ್ಸ್ ಬರ್ತಿದೆ, ಎಷ್ಟು ಯಾವ್ಯಾವ ನಂಬರಿಂದ ಅಂತ. ಆದಷ್ಟು ಎಲ್ಲರಿಗೂ ರಿಪ್ಲೈ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಇಮೇಲ್ ಐ ಡಿಗೆ ನೀವು ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ನಾವು ಕೇಳಿದೆವು ಅದನ್ನೆಲ್ಲ ಸೆಂಡ್ ಮಾಡಿ. ನಾವು ಅದರಲ್ಲಿ ಎಲ್ಲ ಫಿಲ್ಟರ್ ಮಾಡ್ತಾ ಇದ್ದೀವಿ, ಏನೇನು ಎಲಿಜಿಬಿಲಿಟಿ ಇದೆ, ಯಾರ್ಯಾರಿಗೆ ಏನು ಅಂತ ಫಿಲ್ಟರ್ ಮಾಡಿ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಸೊ ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆ ಇದ್ದರೆ ಎಲ್ಲ ಆಗುತ್ತೆ. ನೀವು ಅಂದ್ಕೊಂಡಿದ್ದ ತಕ್ಷಣ ಫಾಸ್ಟಾಗಿ ಆಗಲ್ಲ. ಅಷ್ಟು ನಿಮಗೆ ತಾಳ್ಮೆ ಇಲ್ಲ ಅಂದರೆ ಡೈರೆಕ್ಟ್ ಮೈಸೂರಲ್ಲಿರೋ ವಿಜಯನಗರದಲ್ಲಿರೋ ಅಂತಹ ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡಿ ಅಷ್ಟೇ. ಸೊ ರೆಸ್ಪಾನ್ಸ್ ಬರುತ್ತೆ, ಎಲ್ಲ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಬೇಕು ಎಲ್ಲದಕ್ಕೂ. ತುಂಬ ಅರ್ಜೆಂಟಲ್ಲಿ ಮಾಡೋವಂತಹ ಕೆಲಸಗಳಲ್ಲ ಇವೆಲ್ಲ. ಏಕೆ ಅಂದರೆ ಎಷ್ಟು ತಾಳ್ಮೆಯಿಂದ ಕಾಯ್ತಾರೋ ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಅದಾದಮೇಲೆ ಇನ್ನೊಬ್ಬರು ಯಾರ್ಯಾರೋ ಕಮೆಂಟ್ ಮಾಡಿದರೆ ಈ ಕಂಪ್ನಿ ಫೇಕು, ನೀವು ರೆಸ್ಪಾನ್ಸ್ ಮಾಡಲ್ಲ ಹಾಗೆ ಹೀಗೆ ಅಂತ. ಫಸ್ಟ್ ಅದನ್ನು ಕಮೆಂಟ್ ಮಾಡೋರಿಗೆ ಈ ಆನ್ಸರ್, ಯಾವುದು ಫೇಕು ಯಾವುದು ಫೇಕಲ್ಲ ಅನ್ನೋದು ಪ್ರಾಪರಾಗಿ ತಿಳ್ಕೊಳ್ಳಿ. ನಮ್ಮ ವಿಗೋ ಜರ್ಮನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಯಾರೂ ಏನೇನೋ ಓದಿರೋನಲ್ಲ, ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಆ ಫೌಂಡರ್ ವಿನಯ್ ಕುಮಾರ್ ಸರ್, ಫಸ್ಟು ಅವ್ರದ್ದೋಗಿ ಪ್ರೊಫೈಲ್ ನೋಡಿ ನಮ್ಮ ವೆಬ್ಸೈಟಲ್ಲಿ. ಎಷ್ಟು ಜನನ ಯಾವ್ಯಾವ ದೇಶಕ್ಕೆ ಕಳಿಸಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಯಾವುದು ಇನ್ಸ್ಟಿಟ್ಯೂಟ್ ಬಗ್ಗೆನೂ ಗೊತ್ತಿಲ್ಲದೇನೆ ಏನೂ ಮಾತಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ಹಾಕೋಂಥ ಒಂದೊಂದು ಕಮೆಂಟು ಎಷ್ಟೋ ಜನ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋರ್ಗು ಅದು ಡಿಮೋಟಿವೇಟ್ ಆಗುತ್ತೆ. ಸೊ ಪ್ಲೀಸ್ ಯಾರು ಕಮೆಂಟ್ ಆಗೋಕ್ಕೂ ಮುಂಚೆ ಥಿಂಕ್ ಮಾಡಿ ಅದೇನು ಆಗ್ತಾ ಇದ್ದೀವಿ ಅಂತ. ಆ್ಯಂಡ್ ರೆಸ್ಪಾನ್ಸ್ ಎಲ್ಲರಿಗೂ ಬರುತ್ತೆ. ಪ್ಲೀಸ್ ತಾಳ್ಮೆ ಇರಲಿ. ಸೊ ತಾಳಿದವನು ಬಾಳೆ ಅನ್ನೋ ಅಂತ ಸುಮ್ಮನೆ ಹೇಳಲ್ಲ, ತಾಳ್ಮೆಯಿಂದ ಇರಿ, ಎಲ್ಲರಿಗೂ ರೆಸ್ಪಾನ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.